ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಕೇಂದ್ರ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ರಾಹುಲ್ ಗಾಂಧಿಯವರ ನಾಯಕತ್ವ ನಮಗೆ ಬೇಡ, ರಾಹುಲ್ ಗಾಂಧಿಯವರು ನಾಯಕರಾಗಿದ್ದರೆ ನಾವು INDIA ಮೈತ್ರಿಕೂಟದಲ್ಲಿ ಇರೋದಿಲ್ಲ ಅಂತ ರಾಹುಲ್ ಗಾಂಧಿಯವರ ಮಿತ್ರ ಪಕ್ಷಗಳು, ಕಾಂಗ್ರೆಸ್ ಮಿತ್ರ ಪಕ್ಷಗಳು ಮತ್ತು INDIA ಒಕ್ಕೂಟದ ಪ್ರಬಲ ಪಕ್ಷಗಳು ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ಆ ಒಂದು ಗಾದಿಯಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಕೂರಿಸುವಂತೆ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವವನ್ನು ಕಳೆದುಕೊಳ್ಳಬೇಕಾದಂತಹ ರಾಹುಲ್ ಗಾಂಧಿಯವರಿಗೆ ಮತ್ತೊಂದು ದೊಡ್ಡ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದು, ಅದು ಕೂಡ ಭಾರತ ಮತ್ತು ಬ್ರಿಟನ್ನ ದ್ವಿಪೌರತ್ವ ಹೊಂದಿರುವ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ಆದೇಶವೊಂದನ್ನು ಹೊರಡಿಸಿದೆ. ಹಾಗಾದರೆ ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಹೊರಡಿಸಿರುವಂತಹ ಮಹತ್ವದ ಆದೇಶ ಏನು? ಆ ಆದೇಶದಲ್ಲಿ ಏನಿದೆ? ರಾಹುಲ್ ಗಾಂಧಿಯವರ ಭಾರತದ ಪೌರತ್ವ ರದ್ದಾಗತ್ತಾ ಮತ್ತು ರಾಹುಲ್ ಗಾಂಧಿಯವರ ಸಂಸದ ಸ್ಥಾನವೂ ಕೂಡ ರದ್ದಾಗತ್ತಾ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರವಾಗಿ ಮತ್ತು ಆ ಒಂದು ಕೇಸ್ನ ವಿಚಾರವಾಗಿ ಡಿಸೆಂಬರ್ 19ನೇ ತಾರೀಕು ಮಹತ್ವದ ಆದೇಶ ಹೊರಬೀಳಬೇಕಿತ್ತು. ಆ ಆದೇಶ ಹೊರಬಿದ್ದು ಕೂಡ ಆಗಿದೆ, ಆದರೆ ಅದು ಜನರನ್ನು ತಲುಪಿಲ್ಲ. ಯಾಕೆ ಅಂದರೆ ಗೆಳೆಯರೆ, ಡಿಸೆಂಬರ್ 18ನೇ ತಾರೀಕಿನಿಂದ ಭಾರತದಲ್ಲಿ ಬೇರೆಯದ್ದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗುತ್ತಾ ಇದೆ. ಯಾವ ವಿಚಾರ ಅನ್ನೋದು ನಿಮಗೂ ಕೂಡ ಗೊತ್ತು. ಅಮಿತ್ ಶಾ ಅವರ 12 ಸೆಕೆಂಡ್ನ ವಿಡಿಯೋ, ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದ್ದಾರೆ ಅನ್ನಲಾದಂತಹ ಸುದ್ದಿ ಇಡೀ ಭಾರತವನ್ನು ವ್ಯಾಪಿಸಿ ಭಾರತದಲ್ಲಿ ಅಮಿತ್ ಶಾ ಅವರ ಪರ ವಿರೋಧದ ಚರ್ಚೆಗಳು ಎಲ್ಲ ಕಡೆ ಜೋರಾದವು. ಎಲ್ಲರೂ ಕೂಡ ಅದೇ ಒಂದು ಚರ್ಚೆಯ ವಿಚಾರದಲ್ಲಿ ಬ್ಯುಸಿಯಾದರು. ಮೀಡಿಯಾಗಳು ಕೂಡ ಆ ವಿಚಾರದ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡಿದ್ವು. ಒಟ್ಟಾರೆಯಾಗಿ ಕಳೆದ 4 ದಿನಗಳಿಂದ ಅಮಿತ್ ಶಾ ಅವರ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ಇದರ ನಡುವೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ಆದೇಶದ ಬಗ್ಗೆ ಚರ್ಚೆಯೂ ಕೂಡ ಆಗಲಿಲ್ಲ, ಯಾರ ಗಮನಕ್ಕೂ ಕೂಡ ಬರಲಿಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ದರೆ ಬೇಕು ಅಂತಲೇ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬಾರದು ಅಂತ ಕಾಂಗ್ರೆಸ್ ಈ ಹಂಗಾಮವನ್ನೇನಾದರೂ ಸೃಷ್ಟಿ ಮಾಡ್ತಾ, ಕಾಂಗ್ರೆಸ್ IT ಸೆಲ್ ಈ ಒಂದು ವಿಡಿಯೋ ಏನಾದರೂ ಹರಿಬಿಡ್ತಾ, ಯಾಕೆಂದರೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರ ಚರ್ಚೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಅಮಿತ್ ಶಾ ಅವರ ವಿಡಿಯೋ ಹರಿಬಿಡ್ತಾ ಅನ್ನುವಂತಹ ಅನುಮಾನ ಈಗ ಮೂಡೋದಕ್ಕೆ ಶುರುವಾಗಿದೆ. ಇದು ಒಂದು ಕಡೆ ಇರಲಿ. ಈಗ ರಾಹುಲ್ ಗಾಂಧಿಯವರ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರವಾಗಿ ಈ ಹಿಂದೆ ಸುಬ್ರಮಣಿಯನ್ ಸ್ವಾಮಿ ಅವರು ದೆಹಲಿ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಬಂದಿಲ್ಲ. ಅದರ ನಡುವೆ ವಿಘ್ನೇಶ್ ಶಿಶಿರ್ ಅನ್ನುವಂತಹ ವಕೀಲರೊಬ್ಬರು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅವರು ಒಂದು ದಾವೆಯನ್ನು ಹೂಡ್ತಾರೆ. ರಾಹುಲ್ ಗಾಂಧಿಯವರು ಭಾರತ ಮತ್ತು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ ಅಂತ. ಉತ್ತರ ಪ್ರದೇಶದಲ್ಲಿಯೇ ಯಾಕೆ ಅವರು ಕೇಸನ್ನು ಹಾಕಿದ್ರು ಅಂತ ನೋಡೋದಾದರೆ, ರಾಹುಲ್ ಗಾಂಧಿಯವರು ಈ ಬಾರಿ ವಯನಾಡಿನ ಸಂಸದರಲ್ಲ, ಅವರು ರಾಯ್ಬರೇಲಿ ಕ್ಷೇತ್ರದ ಸಂಸದರು. ಹಾಗಾಗಿ ಉತ್ತರ ಪ್ರದೇಶದ ಹೈಕೋರ್ಟ್ನಲ್ಲಿ ಈ ಕೇಸು ವಿಚಾರಣೆಗೆ ಬಂತು. ವಿಚಾರಣೆಗೆ ಬಂದ ನಂತರ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಆ ಹಿಂದೆ ಕೊಟ್ಟಿತ್ತು. ಡಿಸೆಂಬರ್ 19ರ ಒಳಗಾಗಿ ಇದರ ಒಂದಷ್ಟು ವಿವರವನ್ನು ನಮಗೆ ಕೊಡೋದಕ್ಕೆ, ಅಂದರೆ ಕೇಂದ್ರ ಗೃಹ ಇಲಾಖೆಗೆ ಒಂದು ಆದೇಶ ಕೊಟ್ಟಿತ್ತು. ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರವಾಗಿ ಒಂದಷ್ಟು ಮಹತ್ವದ ವಿವರಗಳನ್ನು ಕೋರ್ಟ್ಗೆ ಕೊಡಬೇಕು ಅಂತ. ಆ ವಿವರಗಳನ್ನು ಕೇಂದ್ರ ಗೃಹ ಇಲಾಖೆ ಆಲ್ರೆಡಿ ಕೊಟ್ಟಿತ್ತು. ಆ ವಿವರಗಳನ್ನು ಪರಿಶೀಲಿಸಿದಂತಹ ನ್ಯಾಯಮೂರ್ತಿಗಳಾದಂತಹ ಅರುಣ್ ಬನ್ಸಾಲಿ ಮತ್ತು ಜಸ್ಪ್ರೀತ್ ಸಿಂಗ್ ಈಗ ಮಹತ್ವದ ಆದೇಶವನ್ನು ಕೊಟ್ಟಿದ್ದಾರೆ. ಮಹತ್ವದ ಆದೇಶ ಏನಿದೆ ಅಂದರೆ, ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋಕ್ಕೆ, ನಿರ್ಣಯಗಳನ್ನು ಕೈಗೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಸಮರ್ಥವಾಗಿದೆ ಅನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿದೆ. ಇದರ ಅರ್ಥ ಏನು ಅಂದರೆ, ಕೇಂದ್ರ ಸರ್ಕಾರ ಈ ವಿಚಾರವನ್ನು CBI ತನಿಖೆಗೆ ಕೊಡಬಹುದು. CBI ತನಿಖೆಗೆ ಕೊಡುವಂತಹ ಎಲ್ಲ ರೈಟ್ಸು ಕೂಡ ಕೇಂದ್ರ ಸರ್ಕಾರಕ್ಕಿದೆ ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ. ಈ ಆದೇಶ ಯಾಕೆ ಮಹತ್ವದ್ದಾಗತ್ತೆ ಅಂತ ಹೇಳ್ತೀನಿ. ಗೆಳೆಯರೆ, ಕೋರ್ಟ್ ಆದೇಶವಿಲ್ಲದೆ ಕೇಂದ್ರ ಸರ್ಕಾರ ಏನಾದರೂ ಈ ವಿಚಾರವನ್ನು CBIಗೆ ಕೊಟ್ಟಿದ್ದೇ ಆಗಿದ್ದಲ್ಲಿ ಕಾಂಗ್ರೆಸ್ನ ಕೆಲವು ಪ್ರಮುಖ ನಾಯಕರು ಮತ್ತು ಕಾಂಗ್ರೆಸ್ಸಿಗರು ಇದನ್ನು ರಾಜಕೀಯವಾಗಿಯೇ ಈ ತರಹ ಮಾಡಿದ್ದಾರೆ. ರಾಜಕೀಯವಾಗಿ ರಾಹುಲ್ ಗಾಂಧಿ ಅವರನ್ನು ತುಳಿಯೋಕೆ ಈ ತರಹ ಕೆಲಸವನ್ನು BJP ಕೇಂದ್ರ ಸರ್ಕಾರ ಮಾಡಿದೆ ಮತ್ತು ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತೆ ಅಂತ ದೂರ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿಯೇ ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತು. ಈಗ
ಈಗ ಸ್ವತಃ ಕೋರ್ಟ್ ಹೇಳಿದೆ ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಕೇಂದ್ರ ಸರ್ಕಾರ ಸಮರ್ಥವಾಗಿದೆ ಅಂತ. ಹಾಗಾದರೆ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅದರ ಜೊತೆಗೆ ಈ ಒಂದು ಆದೇಶದಲ್ಲಿ ಮಹತ್ವದ ವಿಚಾರವನ್ನು ಕೂಡ ಕೋರ್ಟ್ ಹೇಳಿದೆ. ಏನು ಅಂದರೆ ಇನ್ನು 8 ವಾರದ ಒಳಗಾಗಿ ಮಹತ್ವದ ದಾಖಲೆಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ಏನು ಮಹತ್ವದ ದಾಖಲೆಗಳು ಅಂದರೆ ವಿದೇಶಾಂಗ ಇಲಾಖೆಯು ಬ್ರಿಟನ್ನ ವಿದೇಶಾಂಗ ಇಲಾಖೆಯನ್ನು ಸಂಪರ್ಕಿಸಿ ಅಲ್ಲಿ ರಾಹುಲ್ ಗಾಂಧಿಯವರು ದ್ವಿಪೌರತ್ವವನ್ನು ಪಡೆದಿದ್ದಾರಾ ಅಥವಾ ಇಲ್ವಾ, ಅಂದರೆ ಬ್ರಿಟನ್ ಪೌರತ್ವವನ್ನು ಅವರು ಇಂದಿಗೂ ಕೂಡ ಪಡೆದಿದ್ದಾರಾ ಅಥವಾ ಇಂದಿಗೂ ಕೂಡ ಅವರು ಬ್ರಿಟನ್ನ ಪ್ರಜೆಯ ಅಥವಾ ಅವರು ಬ್ರಿಟನ್ ಪ್ರಜೆ ಅಲ್ವಾ ಅನ್ನೋದರ ದಾಖಲೆ ಬೇಕಾಗುತ್ತೆ. ಅದರ ಜೊತೆಗೆ ಯಾವಾಗ ಅವರು ಬ್ರಿಟನ್, ಒಂದು ವೇಳೆ ಅವರು ಈಗ ಸದ್ಯದಲ್ಲಿ ಬ್ರಿಟನ್ ಪ್ರಜೆ ಅಲ್ಲವಾಗಿದ್ದರೆ ಯಾವಾಗ ಅವರು ಬ್ರಿಟನ್ ಪ್ರಜೆಯಿಂದ ಹೊರಗಡೆ ಬಂದರು ಅನ್ನೋದರ ಒಂದಷ್ಟು ಮಹತ್ವದ ದಾಖಲೆಗಳನ್ನು ತರಿಸಿಕೊಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರ CBIಗೆ ಎಲ್ಲ ರೀತಿಯಾಗಿರುವಂತಹ ಸಹಕಾರವನ್ನು ಕೊಡಬೇಕು ಅಂತ ಆ ಒಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಗೆಳೆಯರೆ, ಮುಂದೆ ಏನಾಗಬಹುದು ಅನ್ನೋದರ ಒಂದಷ್ಟು ವಿಚಾರವನ್ನು ನೋಡ್ತಾ ಹೋದರೆ, ಒಂದು ವೇಳೆ ರಾಹುಲ್ ಗಾಂಧಿಯವರೇನಾದರೂ ಈಗಲೂ ಕೂಡ ಬ್ರಿಟನ್ ಪೌರತ್ವವನ್ನು ಹೊಂದಿದ್ದೇ ನಿಜವಾದಲ್ಲಿ ಆಟೋಮೆಟಿಕ್ ಆಗಿ ಅವರ ಭಾರತದ ಪೌರತ್ವ ಕ್ಯಾನ್ಸಲ್ ಆಗುತ್ತೆ. ಭಾರತದ ಪೌರತ್ವ ಏನಾದರೂ ಕ್ಯಾನ್ಸಲ್ ಆದರೆ ಅವರ ಸಂಸದ ಸ್ಥಾನವೂ ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತು LOP ವಿಪಕ್ಷ ನಾಯಕ ಅನ್ನುವಂತಹ ಸ್ಥಾನ ಇದೆಯಲ್ಲ ಅದು ಕೂಡ ರದ್ದಾಗುತ್ತೆ ಮತ್ತು ರಾಯ್ಬರೇಲಿಯಲ್ಲಿ ಮತ್ತೊಮ್ಮೆ ಎಲೆಕ್ಷನ್ ನಡೆಯುತ್ತೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯೂ ಕೂಡ ಆಗತ್ತೆ. ಯಾಕೆ ಶಿಕ್ಷೆ ಆಗತ್ತೆ ಅಂದರೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ಪ್ರಜೆ ದ್ವಿಪೌರತ್ವವನ್ನು ಹೊಂದುವ ಹಾಗಿಲ್ಲ. ಭಾರತದಲ್ಲಿ ಹುಟ್ಟಿದಂತಹ ಪ್ರಜೆ ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ರೆ ಮರಳಿ ಅವರು ಭಾರತದ ಪೌರತ್ವವನ್ನು ಪಡೆಯಬೇಕಾದರೆ ಆ ಒಂದು ಬೇರೆ ದೇಶದ ಪೌರತ್ವವನ್ನು ಅವರು ಅಲ್ಲಿಯೇ ಬಿಟ್ಟು ಬರಬೇಕು. ಬಿಟ್ಟು ಬಂದ ನಂತರ ಇಲ್ಲಿ ಅವರು ಭಾರತದ ಪ್ರಜೆ ಆಗ್ತಾರೆ. ಉದಾಹರಣೆಗಾಗಿ ಚೇತನ್ ಅಹಿಂಸಾ ಇಂದಿಗೂ ಕೂಡ ಭಾರತೀಯ ಮೂಲದವರು, ಆದರೆ ಅವರು ಭಾರತದ ಪ್ರಜೆಯಲ್ಲ, ಅವರು US ಪ್ರಜೆ, ಅಂದರೆ ಭಾರತದ ಸಿಟಿಸನ್ಶಿಪ್ ಇನ್ನೂ ಚೇತನ್ ಅಹಿಂಸಾ ಅವರಿಗೆ ಸಿಕ್ಕಿಲ್ಲ. ಅಕ್ಷಯ್ ಕುಮಾರ್ ವಿಚಾರವಾಗಿಯೂ ಕೂಡ ಅದೇ ಆಗಿತ್ತು. ಅವರು ಇತ್ತೀಚೆಗೆ ಭಾರತದ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ. ಈ ರೀತಿಯಾಗಿ ಭಾರತೀಯ ಮೂಲದವರು ಭಾರತದಲ್ಲಿ ಯಾವಾಗ ಬೇಕಾದರೂ ಬಂದು ನೆಲೆಸಬಹುದು, ಯಾವಾಗ ಬೇಕಾದರೂ ಅವರು ಬಂದು ನೆಲೆಸಿ ಇಲ್ಲಿ ಆಸ್ತಿಗಳನ್ನು ಖರೀದಿ ಮಾಡ್ಬೋದು, ಎಲ್ಲವನ್ನೂ ಕೂಡ ಮಾಡ್ಬೋದು. ಭಾರತದ ಪ್ರಜೆಗಳು ಏನೆಲ್ಲ ಮಾಡ್ತಾರಲ್ಲ ಆ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ಆದರೆ ಅವರು ಓಟ್ ಹಾಕುವ ಹಾಗಿಲ್ಲ ಮತ್ತು ಚುನಾವಣೆಗೆ ಸ್ಪರ್ಧಿಸುವ ಹಾಗಿಲ್ಲ. ಈ ಎರಡು ವಿಚಾರ ಇದೆ. ಆದರೆ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ರೂ ಕೂಡ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಅನ್ನೋದು ಅಲ್ಲಿ ಏನಾದರೂ ಅವರು ಪೌರತ್ವವನ್ನು ಹೊಂದಿದ್ದು ಕನ್ಫರ್ಮ್ ಆದರೆ ಗೊತ್ತಾಗುತ್ತೆ. ಇದರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಮತ್ತು ಪಾಸ್ಪೋರ್ಟ್ ಆ್ಯಕ್ಟ್ಗಳ ಪ್ರಕಾರ ಅವರಿಗೆ ಶಿಕ್ಷೆಯೂ ಕೂಡ ಆಗುತ್ತೆ ಮತ್ತು ಆಟೋಮೆಟಿಕ್ ಆಗಿ ಅವರ ಒಂದು ಸಂಸದ ಸ್ಥಾನವೂ ಕೂಡ ರದ್ದಾಗುತ್ತೆ. ಇದೆಲ್ಲವೂ ಕೂಡ ಇನ್ನು 8 ವಾರದ ಒಳಗಾಗಿ ತನಿಖೆಯಾಗಿ ಅದರ ರಿಪೋರ್ಟನ್ನು ಕೊಡಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಈಗ ಹೇಳಿದೆ. ಮುಂದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇದೇನಾದರೂ ಪ್ರೂವ್ ಆದರೆ ರಾಹುಲ್ ಗಾಂಧಿಯವರು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಮುಂದೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಬೇರೆ ಎಲ್ಲ ತರಹದ ವಿಚಾರಗಳು ಕೂಡ ಇವೆ, ಇದನ್ನು ಕೇಸನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗೋದಕ್ಕೆ. ಆದರೆ ಸದ್ಯದ ಮಹತ್ವದ ಬೆಳವಣಿಗೆ ಏನು ಅಂದರೆ ಕೇಂದ್ರ ಸರ್ಕಾರಕ್ಕೆ ಅಲಹಾಬಾದ್ ಹೈಕೋರ್ಟ್ ಈಗ ಫ್ರೀ ಹ್ಯಾಂಡನ್ನು ಕೊಟ್ಟಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಗೃಹ ಸಚಿವಾಲಯ ಇದನ್ನು ಏನಾಗಿ ನೋಡುತ್ತೆ ಅನ್ನೋದನ್ನ ಕುತೂಹಲದಿಂದ ಕಾದು ನೋಡಬೇಕು. ರಾಹುಲ್ ಗಾಂಧಿ ಅವರ ವಿಚಾರ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ. ಇದು ಗೆಳೆಯರೆ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿಚಾರವಾಗಿ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂತಹ ಮಹತ್ವದ ಆದೇಶ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.